ನಾನು ಇದುವರೆಗೂ ಎಷ್ಟೋ ವೆಬ್ ಸೀರೀಸ್ಗಳನ್ನು ನೋಡಿದ್ದೀನಿ, ಆದರೆ ಈ ಲೆವೆಲ್ಗೆ ಎಮೋಷ್ನಲ್ ಆಗಿ ಯಾವುದೇ ವೆಬ್ ಸೀರೀಸ್ ಮಾಡಿರಲಿಲ್ಲ. ಅದು ಕೂಡ ಯಾವ ರೇಂಜಿಗೆ ಅಂದರೆ ಕಣ್ಣೀರು ಬರೋದೊಂದು ಬಾಕಿ ಇತ್ತು ಅಷ್ಟೇ. ಸ್ಕ್ವಿಡ್ ಗೇಮ್ ಸೀಸನ್ 3 ಇದು ನೆಟ್ಫ್ಲಿಕ್ಸ್ನ ಗೋಲ್ಡನ್ ಮಾಸ್ಟರ್ ಪೀಸ್ ಅನ್ಬಹುದು. ಯಾಕಂದರೆ ಫುಲ್ ಹೈ ಲೆವೆಲ್ಗೆ ತನ್ನದೇ ಆದ ಫ್ಯಾನ್ಸ್ ಫಾಲೋಯಿಂಗ್ನ ಕ್ರಿಯೇಟ್ ಮಾಡ್ಕೊಂಡಿದೆ ಈ ವೆಬ್ ಸೀರೀಸ್. ಇನ್ನು ಈ ಸೀರೀಸ್ ಕಡೆ ಬಂದರೆ ಆ್ಯಕ್ಚುಲಿ ಇದು ಸೀಸನ್ 2ನೇ, ಆದರೆ ಇದನ್ನೇ ಡಿವೈಡ್ ಮಾಡಿ ನೆಟ್ಫ್ಲಿಕ್ಸ್ ಅವರು ಅದನ್ನೇ 2 ಬೇರೆ ಬೇರೆ ಸೀಸನ್ಗಳಾಗಿ ಮಾಡಿದ್ದಾರೆ ಅಷ್ಟೇ. ಇನ್ನು ಇದರ ಸ್ಟೋರಿ ವಿಷಯಕ್ಕೆ ಬರೋದಾದರೆ ಸೀಸನ್ 2ನಲ್ಲಿ ಪ್ಲೇಯರ್ ನಂಬರ್ 456 ಒಂದು ಟೀಮ್ನ ಕ್ರಿಯೇಟ್ ಮಾಡಿ ಏನು ಈ ಗೇಮ್ ನಡೆಸೋರು ಹಾಗೆ ಆ್ಯಂಡ್ ಅಲ್ಲಿದ್ದ ಸೋಲ್ಜರ್ ಮೇಲೆ ದಾಳಿ ಮಾಡಿರ್ತಾನೆ. ಆ್ಯಂಡ್ ಅಲ್ಲಿ ಆದ ಕೆಲವೊಂದು ತಪ್ಪುಗಳಿಂದ ಅವನ ಪ್ಲಾನ್ ಫೇಲ್ ಆಗುತ್ತೆ ಆ್ಯಂಡ್ ಅವನ ಜೊತೆ ಬಂದವರೆಲ್ಲ ಸತ್ತು ಹೋಗ್ಬಿಡ್ತಾರೆ. ಆದರೆ ಇವನನ್ನು ಮಾತ್ರ ಸುಮ್ಮನೆ ಬಿಟ್ಟಿರ್ತಾರೆ. ಆ್ಯಂಡ್ ಮುಂದೆ ಇವನು ಇದೆಲ್ಲ ನನ್ನಿಂದಲೇ ಆಗಿದ್ದು ಅಂತ ಫುಲ್ ಸ್ಟನ್ ಆಗಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾನೆ. ಆ್ಯಂಡ್ ಮುಂದೆ ಇವುಗಳನ್ನು ಬಿಟ್ಟು ಅವನು ಗೇಮ್ ಆಡಲೇಬೇಕಾದ ಪರಿಸ್ಥಿತಿ, ಹಾಗೆ ಅವನು ಹೇಗೆ ಜನರನ್ನು ಕಾಪಾಡೋದು ಅನ್ನೋದು ಇನ್ನೊಂದು ಕಡೆ. ಆ್ಯಂಡ್ ಇವುಗಳ ಮಧ್ಯೆ ಅವನು ಗೇಮ್ ಆಡ್ತಾನೋ ಇಲ್ವೋ ಹಾಗೆ. ಆ್ಯಂಡ್ ಕೊನೆಗೆ ಗೇಮ್ನ ಗೆಲ್ಲೋರು ಯಾರು ಅಂತ ನೀವು ಸೀರೀಸ್ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸೀರೀಸ್ನಲ್ಲಿ ನನಗೆ ವರ್ಕ್ ಆಗಿದ್ದಂದರೆ ಇದರಲ್ಲಿ ಇದ್ದಂಥ ಎಮೋಷನ್, ಯಪ್ಪ ಕೊನೆಗೆ ಕಣ್ಣೀರು ಬಂದೇ ಬಿಡ್ತು ಅಂದ್ಕೊಂಡೆ. ಆ ರೀತಿ ಪೇನ್ಫುಲ್ ಆಗಿ ಎಂಡ್ ಮಾಡಿದ್ದಾರೆ. ಇನ್ನು ಸೀರೀಸ್ನಲ್ಲಿ ಯಾವ ರೇಂಜಿಗೆ ಎಮೋಷ್ನಲ್ ಜೊತೆ ಆಟ ಆಡಿದ್ದಾರೆ ಅಂದರೆ ಲಿಟ್ರಲಿ ಅಪ್ರಿಷಿಯೇಟ್ ಮಾಡಲೇಬೇಕು ಇದರ ರೈಟಿಂಗ್ ಟೀಮ್ಗೆ. 1-2 ಎಮೋಷ್ನಲ್ ಫ್ಯಾಕ್ಟ್ ಇಟ್ಟಿರೋದು, ಲಿಟ್ರಲಿ ಇಟ್ಟಿರೋ ಎಲ್ಲ ಎಮೋಷನಲ್ ಸೀನ್ಸ್ಗಳು ವರ್ಕ್ ಆಯಿತು. ಆ್ಯಂಡ್ ಇಲ್ಲಿ ಕ್ರಿಯೇಟ್ ಮಾಡಿರೋ ಕ್ಯಾರೆಕ್ಟರ್ಗಳು ಹಾಗೆ ಅವುಗಳಿಗೆ ಅವರು ನೀಡಿದ ಜಸ್ಟಿಫಿಕೇಶನ್ ಕೂಡ ಸೋ ಗುಡ್ ಆಗಿತ್ತು. ಆ್ಯಂಡ್ ಸೀರೀಸ್ನ ಎಂಡಿಂಗ್ನಲ್ಲಿ ಆ ಪ್ಲೇಯರ್ ನಂಬರ್ 456 ಹೇಳೋ ಡೈಲಾಗ್ ಇದೆಯಲ್ಲ, ಲಿಟ್ರಲಿ ಎಮೋಷ್ನಲ್ ಆಗಿ ಮಾಡಿಬಿಡುತ್ತೆ. ನಾನಂತೂ ಈ ರೀತಿ ಎಂಡನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಇನ್ನು ಸ್ಕ್ವಿಡ್ ಗೇಮ್ ಫ್ಯಾನ್ಸ್ ಇದನ್ನು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಇಟ್ಟಿರೋ ಗೇಮ್ಗಳು ಕೂಡ ಬರೀ ಫನ್ಗೋಸ್ಕರ ಇಟ್ಟಿಲ್ಲ, ಹ್ಯೂಮನ್ ಎಮೋಷನ್ ಜೊತೆ ಆಟ ಆಡೋಕೆ ಇಟ್ಟಿದ್ದಾರೆ. ಆ್ಯಂಡ್ ಆ ಗೇಮ್ಗಳನ್ನು ಕ್ರಿಯೇಟ್ ಮಾಡಿದ್ದು ಕೂಡ ಆ ಪ್ಲೇಯರ್ಸ್ಗಳ ಇನ್ನರ್ ಫೇಸ್ನ ಹೊರಗೆ ಹಾಕೋಕ್ಕೋಸ್ಕರನೇ ಅನಿಸುತ್ತೆ. ಆ್ಯಂಡ್ ಆ ಗೇಮ್ಗಳನ್ನು ಇಟ್ಟಿರೋದು ಕೂಡ ಪ್ಲೇಯರ್ಸ್ಗಳ ಇನ್ನರ್ ಫೇಸ್ನ ಹೊರಗೆ ತೋರ್ಸೋಕ್ಕೋಸ್ಕರ ಅನಿಸುತ್ತೆ. ಆ್ಯಂಡ್ ಅದೇ ಹೇಳಿದ್ನಲ್ಲ, ಫುಲ್ ಸೀರೀಸ್ನೇ ಎಮೋಷ್ನಲ್ ಆಗಿ ಮಾಡಿಬಿಟ್ಟಿದ್ದಾರೆ. ಇನ್ನು ಸೀರೀಸ್ನಲ್ಲಿ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಆ ಅಮ್ಮ ಮಗನ ಆಕ್ಟರ್ಸ್ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಹಾಗೆ ಆ್ಯಂಡ್ ಸೀರೀಸ್ನಲ್ಲಿ ಆಗ್ತಾನೆ ಹುಟ್ಟಿರೋ ಆ ಮಗುವಿನ ತಾಯಿಯ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಇನ್ನು ಈ ಸೀರೀಸ್ನ ಮೇನ್ ಹೈಲೈಟ್ ಆದ ಪ್ಲೇಯರ್ ನಂಬರ್ 456 ಆಕ್ಟಿಂಗ್ ಅಂತೂ ಟಾಪ್ ಕ್ಲಾಸ್. ಒಂದು ಬೇಜಾರು ವಿಷಯ ಏನಂದ್ರೆ ಇನ್ನು ಮುಂದೆ ಈ ಕ್ಯಾರೆಕ್ಟರ್ ಇಲ್ಲ ಅನ್ನೋದೇ ಇಮ್ಯಾಜಿನ್ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಇದರಲ್ಲಿ ಇದ್ದ ವಿಜುವಲ್ಸ್ ಹಾಗೆ ಕಲರ್ ಗ್ರೇಡಿಂಗ್ ಆ್ಯಂಡ್ ಅವುಗಳನ್ನು ಡಿಸೈನ್ ಮಾಡಿದ ರೀತಿ ಸ್ಟನ್ನಿಂಗ್ ಆಗಿತ್ತು. ಇನ್ನು ಸೀರೀಸ್ನಲ್ಲಿ ಇದ್ದ ಮ್ಯೂಸಿಕ್ ಹಾಗೆ BGM ಲಿಟ್ರಲಿ ಸಖತ್ತಾಗಿ ವರ್ಕ್ ಆಯಿತು ಅಂತೀನಿ. ಇನ್ನು ಸೀರೀಸ್ನಲ್ಲಿ ನನಗೆ ನೆಗೆಟಿವ್ ಅನಿಸಿದಂದ್ರೆ ಸೀರೀಸ್ನಲ್ಲಿ ಮೇಯ್ನ್ ಆಗಿ 3 ಸ್ಟೋರೀಸ್ನ ತೋರಿಸ್ತಾರೆ. ಅದರಲ್ಲಿ ಪ್ಲೇಯರ್ಸ್ಗಳ ಎಪಿಸೋಡ್ ಸಖತ್ತಾಗಿ ವರ್ಕ್ ಆಯಿತು, ಆದರೆ ಆ ಸೋಲ್ಜರ್ ಹಾಗೆ ಡಿಟೆಕ್ಟಿವ್ನ ಎಪಿಸೋಡ್ಗಳು ಅಷ್ಟು ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡಿಲ್ಲ ಅಂತೀನಿ. ಆ್ಯಂಡ್ ಅವುಗಳಿಗೆ ಕೊನೆಯಲ್ಲಿ ಒಂದು ಮೀನಿಂಗ್ಫುಲ್ ಜಸ್ಟಿಫಿಕೇಶನ್ ಕೂಡ ಕೊಟ್ಟಿಲ್ಲ, ಆದರೂ ಪರವಾಗಿಲ್ಲ ಓಕೆ. ಆ್ಯಂಡ್ ಕೊನೆಯಲ್ಲಿ ಸೀಸನ್ 4ಗೆ ಒಂದು ಸಣ್ಣ ಹಂಟ್ ಕೊಟ್ಟಿದ್ದಾರೆ, ಗೊತ್ತಿಲ್ಲ ಅದನ್ನು ಹೇಗೆ ಸ್ಟಾರ್ಟ್ ಮಾಡ್ತಾರೆ ಅಂತ, ಜಸ್ಟ್ ವೆಯ್ಟ್ ಮಾಡಿ ನೋಡಬೇಕು. ಇನ್ನು ಓವರಾಲ್ ಆಗಿ ಹೇಳೋದಾದ್ರೆ ಇದೊಂದು ಡೆಫಿನೆಟ್ಲಿ ವರ್ತ್ ವಾಚ್ ಸೀರೀಸ್ ಅಂತೀನಿ. ಇನ್ನು ಸೀರೀಸ್ನ ಫ್ಯಾಮಿಲಿ ಜೊತೆ ನೋಡ್ಬೋದು ಅಂದರೆ ಎಸ್ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನಾನು ಸೀರೀಸ್ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸೀರೀಸ್ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.